ತಿನ್ಬಾರ್ದು. ಹ್ಯಾಪಿ 6 ಮಂತ್ಸ್. ಎಷ್ಟಕ್ಕೆ ಇರ್ಲಿ ಅವ್ನ್ ಕೋಪ ಬಂತೀಗ ತಾಯಿಯಿಂದ ಮಗನಿಗೆ ಪಟ್ಟಾಭಿಷೇಕ. ಎಸ್ ನೋಡಿ ನೀವು ಕೊನೆಗೂ ವಿಡಿಯೋ ಶೂಟ್ ಎಲ್ಲ ಆಯ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್ ವ್ಲಾಗ್ ಏನಂತ ತಮ್ಮೇಲೆ ನೋಡಿರ್ತೀರಾ. ನಮ್ಮ ಮಗುಗೆ ಈ ಸೆಪ್ಟೆಂಬರ್ 6ನೇ ತಾರೀಕು ಅವನಿಗೆ 6 ಮಂತ್ ಕಂಪ್ಲೀಟ್ ಆಗಿದೆ, ಅಂದರೆ ಅರ್ಧ ವರ್ಷ ಕಳೆದಿದ್ದಾನೆ. ಸೊ ನಿನ್ನೆ ಮೊನ್ನೆ ಇನ್ನೂ ಅವನು ಹುಟ್ಟಿದ ನೆನಪು, ಅಂದರೆ ಫಸ್ಟ್ ಸ್ಕ್ಯಾನಿಂಗ್ ಹೋಗಿ ಅವ್ನ ಹಾರ್ಟ್ ಬೀಟ್ ಕೇಳಿದ ನೆನಪು. ಆಗಲೇ ಇಷ್ಟು ಬೇಗ ಅವ್ನಿಗೆ ಅರ್ಧ ವರ್ಷ ಕಳೆದೋಗಿದೆ. ಸೊ ನಂಬಕ್ಕೆ ಆಗ್ತಾ ಇಲ್ಲ. ಹಾಯ್ ಮೇಡಮ್. ಹಾಯ್. ಸೊ ತುಂಬಾನೇ ಖುಷಿ ಆಗ್ತಿದೆ. ಇವ್ನಿಗೆ 6 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಅದ್ರದ್ದು ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಗೊತ್ತಿಲ್ಲ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಹೇಳಿ, ಬಟ್ ಮಾಡಿದ್ದೀವಿ. ಸೆಪ್ಟೆಂಬರ್ 6 ಇವನಿಗೆ 6 ಮಂತ್ ಕಂಪ್ಲೀಟ್ ಆಗಿದೆ, ಶನಿವಾರ. ಸೊ ತುಂಬಾನೇ ಖುಷಿ ಇದೆ. ಅದು ಒಂದು ಇವ್ನ ಔಟ್ಫಿಟ್ ತೋರಿಸು ಬಾ. ಅವನಿಗೆ ಫುಲ್ ನಿದ್ದೆ ಬರ್ತೈತಿ, ಅದಕ್ಕೋಸ್ಕರ ಇದನ್ನ ಇವ್ನ ನಾಮಕರಣಕ್ಕೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿದ್ದು. ಅವಾಗ ಆಗ್ತಿರ್ಲಿಲ್ಲ, ಸೊ ಇವಾಗ ಹಾಕಿದೀವಿ ನಾವು. ಸೊ 3 ಜನ ಟ್ವಿನಿಂಗ್ ಆಗಿದ್ದೀವಿ, ರೆಡ್ ಹಾಕೊಂಡಿದ್ದೀವಿ. ಯಾಕೋ ತುಂಬ ಸೈಲೆಂಟ್ ಆಗಿದ್ದಾನೆ. ಸೊ ಯಾವಾಗಲೂ ಮನೇಲೆ ಕೇಕ್ ಕಟ್ ಮಾಡ್ತಿದ್ವಲ್ಲ, ಅದಕ್ಕೆ ಈ ಸತಿ ಒಂದು ಸ್ವಲ್ಪ ಚೆನ್ನಾಗಿರಲಿ, ಒಂದು ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಹೇಳಿ ಮೇಲ್ಗಡೆ ಟೆರೆಸಲ್ಲಿ ಬಂದಿದ್ದೀವಿ. ಕೇಕ್ ಕಟ್ ಮಾಡೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಮೇಲೆ ಬೇಕಾದ್ರೆ ಮಾತಾಡ್ಬೋದು. ಇವಾಗ ಕೇಕ್ ಕಟ್ ಮಾಡೋಣ ಆಯ್ತಾ. ಸುಮ್ಮನೆ ನಮ್ಮ ಒಂದು ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಸ್, ಹೀಗಿದೆ ಕೇಕ್. ಕೇಕ್ ತೋರಿಸಿ. ರೆಡ್ ವೆಲ್ವೆಟ್ ಹಾರ್ಟ್ ಶೇಪಲ್ಲಿದೆ. ಸೊ 6 ತಿಂಗಳಾಗಿದೆ. ಕೇಕ್ ರೆಡ್, ನಾವು ರೆಡ್ ಟ್ವಿನಿಂಗ್ ಆಗಿದೆ. ಅಯ್ಯೋ, ಯಾರಾದ್ರೂ ಏನಾದ್ರೂ ತಿಂದಿದ್ರೆ ಅವ್ನಿಗೆ ಈಗ ಆಲ್ರೆಡಿ ಇದಾಗ್ತಿರುತ್ತೆ, ಬೇಕು ಬೇಕು ಅಂತ ಅನ್ಸ್ತಾ ಇರ್ತಾನೆ. ಕ್ಯಾಂಡ್ಲ ಓದಿದೀನಿ. ಇದು 6 ಕಂಪ್ಲೀಟ್ ಆಗಿದ ತಕ್ಷಣ ಇದನ್ನ ಆಫ್ ಮಾಡ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಇದು ಎಲ್ಲ ಕೇಕ್ ಮೇಲೆ ಬೀಳುತ್ತೆ. ಈಗ ಕಟ್ ಮಾಡೋಣ. ಇಷ್ಟು ಚಿನಿ ಅವ್ನು ಕ್ಯಾಮ್ರಾಗ ಅಟ್ರಾಕ್ಟ್ ಆಗ್ಬಿಟ್ಟು ಫುಲ್. ಮನೆಗೆ ಹೋದ್ಮೇಲೆ ಅವ್ನು ಸ್ವಲ್ಪ ನಿದ್ದೆ ಜಾಸ್ತಿ. ಇವಾಗ ಸ್ನಾನ ಮಾಡಿಸಿ ಮಾಡಿದೀವಲ್ಲ, ರೆಡಿನೇ ಮಾಡಿದ್ವಲ್ಲ. ಸೊ ಮಗನೇ ಹೆಂಗ್ ಕಾಣ್ತಾನೆ, ಚೆನ್ನಾಗ್ ಕಾಣ್ತಾನ? ಕಮೆಂಟ್ ಹಾಕಿ ಹೇಗ್ ಕಾಣ್ತಾನೆ ವಿಷ್ಣು ಅಂತ ಹೇಳಿ. ಇವಾಗ ಅಚ್ಚಾ ನೀನು ಅವ್ನ ಗಮನ ಎಲ್ಲಿ ತರ್ಸ. ಕೇಕ್ ಬಿಡೋ, ನಿಮ್ಗೆ ಕ್ಯಾಮ್ರಾ ನೋಡ್ತಾನೆ. ಕೈ 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 ಏನ್ ಇಡಿಸ್ತೇವ್ರೆ, ಯಾರೋ ಹೋಯ್ತದು. ಅಚ್ಚ ಇನ್ನೊಂದ್ಸಲಿ ಗಾಳಿ ಬರ್ತೈತಲ್ಲ, ಅದಕ್ಕೋಸ್ಕರ ಕೈ ಹಿಂಗ್ ಇಟ್ಕೊಂಡು. ನಾನು ಬೇಡ ಅಂದಿದ್ದೆ, 6 ಮಂತ್ಗೆಲ್ಲ ಮಾಡೋದು ಬೇಡ, ಬಟ್ ಆದ್ರೂ ಇರ್ಲಿ ಅಂತ ಹೇಳಿ. ಎಸ್, ಹ್ಯಾಪಿ 6 ಮಂತ್ಸ್ ಟಿನಿ, ಹ್ಯಾಪಿ 6 ಮಂತ್ಸ್ ಮಗನೇ. ಉಫನ್ 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 ಅನ್ನಲ್ಲ ಅವನು. ಕೇಕ್ ಬೇಕು ಈಗ ಅವನಿಗೆ. ನಾನೇನ್ ಬಿಡ ಅವ್ನು ಬದಲ ನಾನೇನ್ ಬಿಡ ಅನ್ನು. ಹ್ಯಾಪಿ 6 ಮಂತ್ಸ್. ಇದು ಇದಾಗೋಕ್ಕೂ ಮುಂಚೆ ತೆಗ್ದು ಬಿಡ್ತೀನಿ. ಈಗ ಕೇಕ್ ಕಟ್ ಮಾಡ್ಸೋಣ ಅವನ ಕೈಲ. ಅಯ್ಯೋ, ಚಾಕುನೇ ತಂದಿಲ್ಲ ಅವ್ನು, ಏನ್ ಮಾಡೋದು? ಹೋಗಿ ತರ್ತೀನಿ. ಅಲ್ಲೇ ಇದೆಲ್ಲ ಕೆಳಗೆ, ಅರ್ಜೆಂಟ್. ಸಾರಿ, ಅರ್ಜೆಂಟ್. ಈಗ ಕೇಕ್ ಕಟ್ ಮಾಡೋಣ. ಚಿನಿ ಅವ್ನ ಕೈ ಇಡ್ಸು. ಅವ್ನ ಕ್ಯಾಮ್ರಾ ಇವನು ಏನ್ ಮಾಡ್ತಿದ್ದಾನೆ, ನನ್ನ ತಮ್ಮನ್ ನೋಡ್ತಿದ್ದಾನೆ ಗೈಸ್. ಇವನು ಏನ್ ಮಾಡ್ತಿದ್ದಾನೆ. ಹ್ಯಾಪಿ 6 ಮಂತ್ಸ್. ಇಷ್ಟು ಬೇಗ ನಿಂಗೆ 6 ತಿಂಗಳು ಕಂಪ್ಲೀಟ್ ಆಗಿದೆ. ಅವ್ನಿಗೆ ತಿನ್ಸೋಣ ಅಂಬಿ ಇವತ್ತು, ಮಾಫಿ ಇರ್ಲಿ. ಅವ್ನಿಗೆ ಸರಿ ತಿನ್ಸ್ತಿದೀವಿ ಗೈಸ್. ಸ್ಟಾರ್ಟ್ ಮಾಡಿದ್ದೀನಿ, 6 ಮಂತ್ ಕಂಪ್ಲೀಟ್ ಆಗಿದೆಯಲ್ವಾ. ಸೊ ಸುಮ್ಮನೆ ಅಲ್ಲೋಡ ಅಲ್ಲೋಡ ತಿಂತೀಯಾ? ತಿನ್ಬಾರ್ದು. ಹ್ಯಾಪಿ 6 ಮಂತ್ಸ್. ಎಷ್ಟಕ್ಕೆ ಇರ್ಲಿ, ಅವ್ನದು ಬರ್ತಡೇ ಅಲ್ವಾ, ಹಾಫ್ ಮಂತ್ ಬರ್ತಡೇ, ಹಾಫ್ ಇಯರ್ ಬರ್ತಡೇ ಅಲ್ವಾ, ಏನಾಗಲ್ಲ. ನಿನ್ ಮಗನ ಬದಲು ನಾನೇ ತಿನ್ಸ್ತೀನಿ ಆಯ್ತಾ. ಹೊಸ ಬೇಕ್ರಿ ತಂದಿದೆ, ಚೆನ್ನಾಗಿದೆಲ್ಲ. ರೆಡ್ ವೆಲ್ವೆಟ್. ಮಂಜು ತಗೋ, ನಿನ್ನ ಹಳ್ಳಿ ಮೈಯನ್ ಬದಲು ನಾನೇ ತಿನ್ಸ್ತಿದ್ದೀನಿ ತಗೋ. ಅಷ್ಟೇ ಗೈಸ್. ಇವಾಗ ನನ್ಗೆ ಯಾರು ತಿನ್ಸಲಿಲ್ಲ, ನನ್ನ ಮಗನ ಕೈಲೇ ತಿನ್ಸ್ಕೊಂತೀನಿ. ನಾನೇ ತಿನ್ಸ್ತೀನಿ ಕಡೆ, ನನಗೆ ಯಾರು ತಿನ್ಸಿಲ್ಲ ಅಂತ. ಇವಳಿಗೆ ಕೇಕ್ ಅಂತ ಜಾಸ್ತಿ ಇಷ್ಟ, ಅದಕ್ಕೆ ಜಾಸ್ತಿ ತಿನ್ಸಿ. ಊಟ ಹೊಡಿತಾರೆ ಅಂತ ನಾನು ಅವರಲ್ಲಿ ಏನು ಹೊಡೆಬಿಡುವಲ್ಲಿ ವರ್ಸ್ತಾರ ಮಾಡಿ. ಸ್ವಲ್ಪ ಹೊತ್ತಲ ಬೇಡ ಬೇಡ ಬೇಡ, ಮನೆಗೆ ಹೋಗೋಣ. ಸಣ್ಣ ಸೆಲೆಬ್ರೇಷನ್ ತಿಂದ್ಬಿಟ್ಟಲ್ಲ ಈಗ ನೋಡಿ ಗೈಸ್. ಈಗ ಬೇಕಮ್ಮ ಬೇಡ, ಅಲ್ಲಿ ಕಟ್ ಮಾಡಿ ಅಲ್ಲೋಗಿ ಮಾತಾಡೋದು ಮುಕ್ಕಿದಲ್ಲ. ಆಯಿತು, ಕ್ಲಿಯರ್ ಆಯಿತು. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಲ್ಲ, ಬಿಸಿಲೇವಿ. ಇವಳು ನೋಡ್ರೆ ಫುಲ್ ಬಾಯಿ ಫುಲ್ ಎಲ್ಲ ಮೆತ್ಕೊಂಬಿಟ್ಟವಳು ಆಲ್ರೆಡಿ. ಬಾಯ್ಲಿ ಇವನಿಗೆ ಯಾಕೋ ಇವ್ರ ಆಟಕ್ಕೆ ನನ್ನ ಯಾಕಪ್ಪ ಬಲಿ ಮಾಡ್ತಾವ್ರಲ್ಲ ಅಂತ ಯೋಚನೆ ಮಾಡ್ತಾವನೆ ಪಾಪ. ಅಯ್ಯ ಆಟ ಅಂತೀನ
ಬೇಡ ಬೇಡ ಎಲ್ಲ ತಿನ್ಸಿ ಮಕ್ಳಿಗೆ ಇವಾಗಲೇ ಎಲ್ಲ ನಾವೇ ಹಾಳು ಮಾಡೋದು. ಸ್ವೀಟ್ ಕೊಟ್ಟು ತಿನ್ಸಿ ನೆಕ್ಸ್ಟ್ ಅದು ನೀನ ತಿನ್ನಂದಲೆ ಚೂರು ಬ್ಲ್ಯಾಕ್ ಬರುತ್ತೆ. ಹಿಂಗೆ ಹಿಡ್ಕೊಂಡು ಬರ್ತಾ ಇದ್ದೀನಲ್ಲ ಬೇಚಾರ ಬಿಡು. ಇದೇ ಥರ ನಾನು ರೋಡಲ್ಲಿ ಹಿಡ್ಕೊಂಡು ಬ್ಲಾಗ್ ಮಾಡೋಣ ಅಂತ ಆಸೆ, ಆದ್ರೆ ಆಗಲ್ಲ. ಚಿನ್ನ ಇಲ್ಲಿ ನೋಡ, ನೀನು ಮಾತಾಡು. ಅವ್ನು ಫುಲ್ ನಿದ್ದೆಲ್ಲ ಇದ್ದಾನೆ ಗಾಯ್ಸ್. ಮಲಗಿಸ್ಬಿಡೋಣ ಫಸ್ಟು, ಆಮೇಲೆ ಮಾತಾಡೋಣ. ಪಾಪ ಹೆವಿ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ. ಇವಾಗ ಮಲಗಿಸ್ಬಿಟ್ಟು ಕಂಟಿನ್ಯೂ ಮಾಡೋಣ. ಏನೇ ನಿದ್ದೆ ಏನು ಬಂದಿಲ್ಲ, ಬಟ್ ಆದ್ರೂ ಅವನ್ನ ಜಾಸ್ತಿ ನಾವು ಬ್ಲಾಗಲ್ಲೇ ತೋರಿಸಲ್ಲ. ಸೊ ತುಂಬಾ ಜನ ಜಾಸ್ತಿ ಹೊತ್ತು ತೋರಿಸಿ ಅವನ್ನ ಬ್ಲಾಗಲ್ಲಿ ಅಂತ ಹೇಳ್ತಿದ್ದೀರಾ. ಇನ್ನು ರೀಲ್ಸ್ ಮಾಡ್ಬೇಕು ನಾವು. ಸೊ ರೀಲ್ಸ್ಗೆ ಕೇಕ್ ಕಟ್ ಮಾಡೋದು ಅಂದ್ಕೊಂಡ್ರೆ ಕೇಕ್ ತಿಂದು ಹಾಕ್ಬಿಟ್ಟು ನಾನು ಅರ್ಧ ತರ್ದ. ಇವಾಗ ಚಿನಿ ವಿಷ್ಣು ಬನ್ನಿ ಹಿಡ್ಕೊ ಪಾಪನ್. ನಾನು ಪಾಪನ್ ಹಿಡ್ಕೊಂತೀನಿ, ಕ್ಯಾಮ್ರಾ ಹಿಡ್ಕೊಂಡು. ನಾನು ಕ್ಯಾಮ್ರಾ ಸೀಟಾಗಿ ಹಿಡ್ಕೊಳಕ್ ಬರಲ್ಲ ಗೈಸ್, ಅದಕ್ಕೋಸ್ಕರ. ಎಸ್ ನೋಡಿ ವಿಷ್ಣು ಈಗ ಕುತ್ಕೊಳ್ತಿದ್ದಾನೆ. ಸೊ ಮಲ್ಕೊಂತಾನೆ, ಅವನೇ ದಬ್ಬ ಹಾಕೊತಾನೆ ಓನಾಗಿ. ಸೊ ಇಷ್ಟೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ. ಸೊ ಒಂದು ನೋಡಿ ಚಿನಿ, ಇಷ್ಟು ಬೇಗ 6 ತಿಂಗಳು ಮುಗ್ದೇ ಹೋಯಿತು, 7 ತಿಂಗಳು ನಡೀತಿದೆ. ಸೊ ಇಷ್ಟು ತುಂಬಾ ಖುಷಿ ಆಗ್ತಿದೆ. ನಿಮ್ಗೇನು ಅನಿಸ್ತು ಇಷ್ಟು ಬೇಗ ದೊಡ್ಡದಾಗಿದ್ದಾನೆ? ಇವಾಗ ಕೈ ನೋಯ್ತಿದೆ, ನಿಮ್ಗೆ ಹಿಡ್ಕೊಂತೀನಿ ಕ್ಯಾಮ್ರಾ ಅಂತ ಹೇಳಕ್ಕೆ ಬಂದೆ. ಓಕೆ ಸರಿ. ತಾಯಿಯಿಂದ ಮಗನಿಗೆ ಪಟ್ಟಾಭಿಷೇಕ. ಸುಮ್ಮನೆ ಕಾಮಿಡಿ ಮಾಡಿದೆ. ಇದು ನಿಕ್ಕೆ ಆಕ್ಚುಲಿ ಕೇಕ್ ಕಟ್ ಮಾಡಬೇಕು ಅಂತ ನಾವು ಇದನ್ನ ತಂದಿದ್ದು, ಬಟ್ ಆಗಲೇ ಎಲ್ಲ ಇದನ್ನ ಮರ್ಬಿಟ್ಟು ಬಂದ್ವಿ, ಮತ್ತೆ ಯಾಕೆ ಕೆಳಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಕೇಕ್ ಕಟ್ ಮಾಡಿದ್ವಿ. ಬಟ್ ಈ ರೀತಿ ಇವನಿಗೆ ಫೋಟೋ ಶೂಟ್ ಮಾಡಿದ್ದೀವಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಆದರೆ ಅದು ಲೂಸ್ ಆಗ್ಬಿಟ್ಟಿದೆ. ಯಾಕೋ ಚೆನ್ನಾಗಿ ಕಾಣ್ತವಾ ನಿಮಗೆ? ಅವ್ನಿಗೆ ಏನಂತಂದ್ರೆ ಏನಕ್ಕೆ ಹೊಸ ಡ್ರೆಸ್ ಎಲ್ಲ ಹಾಕಿ ಈ ರೀತಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ದೆ ನನ್ನ ಕೈಲಿ ಅಂತ ಅವ್ನಿಗೊಂಥರ ಎಕ್ಸೈಟ್ಮೆಂಟ್ ಇದೆ. ಈ ಟೈಮಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆ್ಯಕ್ಚುಲಿ ಇದನ್ನು ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಜೊತೆ. ತುಂಬ ಅಂದರೆ ತುಂಬ ಏನು ಖುಷಿ ಆಗ್ತಿದೆ ನನಗೆ. ಯಾಕಪ್ಪ ಅಂತಂದರೆ ಇಷ್ಟು ಬೇಗ 6 ತಿಂಗಳು ಕಂಪ್ಲೀಟ್ ಆಗೋಯ್ತು ಇವನಿಗೆ. ನೋಡ್ತಾನೆ ಅರ್ಧ ವರ್ಷ ಕಳೆದ್ಬಿಟ್ವಿ. ಮೊನ್ನೆ ಇನ್ನೂ ನನಗೆ ಗ್ಯಾಪ್ನ ಇದೆ. ನಾನು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋದಾಗ ಅವ್ನ ಹಾರ್ಟ್ ಬೀಟ್ ಕೇಳಿದಾಗ ಮೈ ಜುಮ್ ಅನ್ಸ್ಬಿಟ್ಟಿತ್ತು. ಸೊ ಆ ರೀತಿ ಆಗಿತ್ತು. ಬಟ್ ಈಗ ನೋಡಿದ್ರೆ ಕೈಯಲ್ಲಿದ್ದಾನೆ, ಇಷ್ಟು ದೊಡ್ಡವನಾಗಿದ್ದಾನೆ. ಅರ್ಧ ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಇನ್ನು ಅರ್ಧ ವರ್ಷ ಹೋದ್ರೂ ಅವ್ನಿಗೆ 1 ವರ್ಷ ಮಗು ಆಗಿರ್ತಾನೆ. ಸೊ ನಡೀತಾನೆ ಕಣ್ಮುಂದೆ. ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸೊ ಮಗು ಬರೋದಕ್ಕಿಂತ ಮುಂಚೆ ಎಲ್ಲರೂ ಹೇಳೋರು ಇಷ್ಟು ಬೇಗ ಮಗು ಬೇಕಾ ಅಂತ. ಬಟ್ ಮಗು ಬಂದ್ಮೇಲೆ ಗೊತ್ತಾಗ್ತಿದೆ. ಸೊ ಮಗುವಿಂದ ತುಂಬಾನೇ ಖುಷಿ ಇದೆ. ನಾನು ಅಂಬಿ ಇದ್ದಾಗ ಏನಿತ್ತು ಖುಷಿ, ಅದಿವಾಗ ಡಬಲ್ ತ್ರಿಬಲ್ ಆಗಿದೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಇವನು ಇಷ್ಟು ಬೇಗ ಬೆಳೀತಿದ್ದಾನಲ್ಲಪ್ಪ ಅಂತ ಬೇಜಾರು ಒಂದು ಸೈಡ್ ಇದೆ. ಯಾಕಂದ್ರೆ ಅಯ್ಯೋ ಮೊನ್ನೆ ನೆಕ್ಸ್ಟ್ ನಾವು ಅಲ್ಲಿಲ್ದಲೇ ಇರೋ ಸ್ಮೈಲ್ ಮಿಸ್ ಮಾಡ್ಕೊಳ್ತೀವಿ, ಆ ಒಂದು ಅಳು ಅದೆಲ್ಲ ಮಿಸ್ ಮಾಡ್ಕೊಳ್ತೀವಿ ನಾವು. ಒಂದು ದೊಡ್ಡ ಆಗ್ತಾ ನಾವು ಈಗಿರೋಷ್ಟು ಮುದ್ದು ಮಾಡೋಕ್ಕಾಗಲ್ಲ. ಸೊ ಮಕ್ಕಳೆಲ್ಲ ಅದೊಂದು ತುಂಬಾ ಬೇಜಾರಿದೆ. ಎಷ್ಟು ಬೇಗ ನಾನು ಏನೋ ಸೈಲೆಂಟ್ ಅನ್ಕೊಂಡಿದ್ದೀವನ. ನೀವೇನ್ ನೋಡ್ತೀರಾ ಕ್ಯಾಮ್ರಾ ಮುಂದೆ, ಅದು ಇವ್ನು ಅಲ್ವೇ ಅಲ್ಲ. ತುಂಬಾ ಕಿರಿಸ್ತಾನೆ, ಮನೆ ತುಂಬಾ ಆಟ ಮಾಡ್ತಾನೆ. ಏನಂತಂದ್ರೆ ಇವಾಗ ಉಸಿರು ಕಟ್ಟಂಗ್ ಹತ್ಬಿಡ್ತಾನೆ. ಹಠ ತುಂಬಾ ಇದೆ. ಅಂಬಿ ತರ ಹಠಮಾರ ಜಾಸ್ತಿ. ಅಂಬಿ ತರ ಜಾಸ್ತಿ ಹಠ ಮಾಡ್ತಾನೆ. ಇನ್ನೊಂದೇನಪ್ಪಾ ಅಂತಂದ್ರೆ ತಿನ್ನೋದು ಜಾಸ್ತಿ ಹುಚ್ಚಿದೆ. ನಂತರ ಏನೇ ತಿಂತಿದ್ರು ಅವನ ಅದಕ್ಕೆ ಬೇಕು. ಅವ್ನಿಗೆ ಫಸ್ಟ್ ಅವ್ನಿಗೆ ತಿನ್ಸ್ಬಿಟ್ಟು ನಾವು ತಿಂದ್ರೆ ಅವನು ಬಾಯಲ್ಲಿ ಇಟ್ಕೊಂಡು ಸುಮ್ಮನೆ ಎದ್ಬಿಡ್ತಾನೆ. ಅವನಿಗೆ ತಿನ್ಸ್ತಲ್ಲೇ ನಾವು ತಿಂದ್ವಿ ಅಂದ್ರೆ ಫುಲ್ ಉಸಿರು ಕಟ್ಟೆ ಅಳ್ತಾನೆ, ಅದು ಬೇಕು ಅಂತೇಳಿ. ಅಷ್ಟು ಇದೆ. ಯಾಕಂದ್ರೆ ನಾನು ಪ್ರೆಗ್ನೆಂಟಲ್ಲಿ ಅಷ್ಟೊಂದು ತಿಂಡಿಗಳು ತಿನ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೀನೇ ಹೇಳು ಏನಾದ್ರು. ನಾನೇ ಜಾಸ್ತಿ ಮಾತಾಡ್ಬಿಟ್ಟೆ. ನೀನೇ ಮಾತಾಡ್ಬೇಕು, ಯಾಕಂದ್ರೆ ಅವ್ನ ಬಗ್ಗೆ ನೀನು ಜಾಸ್ತಿ ಗೊತ್ತು, ನನಗೆ ಗೊತ್ತಿಲ್ಲ. ಜಾಸ್ತಿ ಟೈಮ್ ನಾನು ಇಲ್ಲಿವರೆಗೂ ನನ್ನ ಮಗನ್ನ ಬಿಟ್ಟು 1 ಸೆಕೆಂಡು ಇದ್ದಿದ್ದಿಲ್ಲ. ಯಾಕಂತಂದ್ರೆ ನಾನು ಎಷ್ಟೋ ಸತಿ ನನ್ನ ಮಗನ ವಿಷಯವಾಗಿ ನಮ್ಮ ಅಮ್ಮನಿಗೆ ಬೈದಿದ್ದೆ. ಯಾಕಂತಂದ್ರೆ ಅಷ್ಟು ನಾನು ಅಟ್ಯಾಚ್ಮೆಂಟ್ ಇದೆ ಇವನಿಗೆ. ಸ್ವಲ್ಪ ನೋವಾದ್ರೂ ನಾನು ತಡ್ಕೊಳ್ಳಲ್ಲ, ಅಷ್ಟು ಪ್ರೀತಿ ಮಾಡ್ತೀನಿ. ಕೆಲವೊಬ್ರು ಬೈತಾರೆ ಇಷ್ಟೊಂದು ಪ್ರೀತಿ ಒಳ್ಳೇದಲ್ಲ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಹಚ್ಕೊಂಡಿದ್ದೀನಿ ಇವನ್ನ. ಯಾಕಂತಂದ್ರೆ ಯಾರ ಕೈಲೂ ಒಂದು 10 ನಿಮಿಷ ಕೂಡ ನಾನು ಇವನ್ನ ಕೊಡಲ್ಲ. ನಾನೇ ಇರಬೇಕು ಜೊತೆಲಿ. ನಾನು ಇದ್ದಾಗ ಮಾತ್ರ ಅವ್ರು ಎತ್ಕೋಬೇಕು. ಆ ರೀತಿ ಪೊಸೆಸಿವ್ ಇದೆ. ಅದನ್ನ ಕಂಟ್ರೋಲ್ ಮಾಡಬೇಕು. ಅದು ಒಳ್ಳೇದಲ್ಲ, ಕಂಟ್ರೋಲ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಗೈಸ್, ನಮ್ಮಮ್ಮ ಮನೆ ಶಿಫ್ಟ್ ಮಾಡಿದ್ರು. ಇಲ್ಲೇ ನಮ್ಮ ಮನೆ ಹತ್ರ ಮಾಡಿದ್ದಾರೆ ಈಗ. ಸೊ ಅಲ್ಲೂ ಹೋಗ್ತಾ ಬರ್ತಾ ವ್ಲಾಗ್ ಮಾಡ್ತೀವಿ. ನೋಡಿ ಅವ್ನು ಸಿಟ್ಟು ಬರ್ಸ್ತಿದ್ದೆ ನನ್ನ ತಮ್ಮ ಅವನಿಗೆ. ಇವಾಗ ಮಲಗಿಸ್ಬಿಡೋಣ. ತುಂಬಾ ಮಾತಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಇನ್ನೂ ಏನೇನೋ ಅನ್ಕೊಂಡಿದ್ದೆ ಮನ್ಸಲ್ಲಿ ಮಾತಾಡ್ಬೇಕು. ನೀನು ನೆಕ್ಸ್ಟ್ ವರ್ಷ ನೆಗಡಿ ಆಗ್ಬಿಟ್ಟೈತೆ ಎಲ್ಲ. ಯಾಕಮ್ಮ ಮಲ್ಕತಿಯಾ? ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಅವ್ನಿಗೆ ಮುಟ್ಕೊಡಕ್ ಆಗ್ತಾ ಇಲ್ಲ. ಇಲ್ಲ ಅಂದ್ರೆ ಅಷ್ಟೇ ಅವನ್ನ. ಚಿನಿ ಮಲ್ಕತಿಯಾ? ಓಯ್ ವಿಷ್ಣು ಅಂದ್ರೆ ಕ್ಯಾಮ್ರಾ ಆನ್ ಮಾಡಿದ್ರು ಅವ್ನು ಏನೇ ಆಕ್ಟಿವಿಟಿ ಮಾಡ್ತಿದ್ರು ಅದನ್ನ ಸ್ಟಾಪ್ ಮಾಡ್ಬಿಡ್ತಾನೆ. ಅವ್ನು ಏನೇ ಕಿರಿಸ್ತಿದ್ರು, ಅವ್ನು ಏನೇ ಆಟ ಮಾಡ್ತಿದ್ರು, ಅವ್ನು ಏನೇ ಅಳಿದ್ರು ಸ್ಟಾಪ್ ಮಾಡ್ಬಿಡ್ತಾನೆ ಕ್ಯಾಮ್ರಾ ಆನ್ ಮಾಡೋದು. ಅಷ್ಟು ಕ್ಯಾಮ್ರಾಗೆ ಅಡಿಕ್ಟ್ ಇದೆ ಅವನಿಗೆ. ಬಾಯ್ಲಿಕ್ಲ ನಿನ್ ಬಾಯಿಗೆ ಅದೇನ್ ಕೇಕಾ ಕ್ಯಾಮ್ರಾ ಅದು? ನೀನ್ ಮಾತಾಡು. ಇಷ್ಟೊತ್ತು ನಾನ್ ಮಾತಾಡಿದ್ದೀನಿ, ಇವಾಗ ಇಲ್ಲಿ ನೀನ್ ಬಾ, ನಾನ್ ಬ್ಲಾಗ್ ಮಾಡ್ತೀನಿ. ನಾನ್ ಹೇಳಿದ್ದೀನಿ, ಇವಾಗ ನೀನ್ ಹೇಳು. ನಾನೇನ್ ಹೇಳೋಣ, ಯಾಕಂದ್ರೆ ನೀನೇ
100ರಲ್ಲಿ 80% ಇವಳೆ ಪ್ರೀತಿ ತೋರಿಸ್ತಾಳೆ, ಇನ್ನು 20% ನನಗೆ ಬಿಡ್ತಾಳೆ. ಅದೆಲ್ಲ ಸುಳ್ಳು. ನಾನೇನಿದ್ದೀನಿ ಅದ್ರ ಡಬಲ್ ಪಾಸೆಸಿವ್ ಅಂಬಿ ಇದ್ದಾನೆ. ಅವ್ನಿಗೇನು ತಿನ್ಸಕ್ ಬಿಡಲ್ಲ. ಅವನು ಒಂದ್ ನಿಮಿಷ ಕೂಡ ನಾನು ಬಿಟ್ಟು ಏನ್ ಗೊತ್ತಾ, ಏನಕ್ಕೆ ಏನ್ ತಿನ್ಸಕ್ ಬಿಡಲ್ಲ ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಏನೋ ಮಾಡಕ್ ಹೋಗ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿದ್ದು ಮಾಡಿದ್ರೆ ಅದೊಂದ್ ಲೆಕ್ಕ ಒಪ್ಕೋತೀನಿ. ಇವ್ರಿಗೇನು ಗೊತ್ತಿಲ್ಲ ಬಿಟ್ಟಿಲ್ಲ, ಸುಮ್ನೆ ಬಾಯಿಗೆ ತಗೊಂಡೋಗಿ. ಮೊನ್ನೆ ಅದೇನೋ ಒಂದು ರಾಗಿ ಬಿಸ್ಕೆಟ್ ಏನೋ ಬರ್ತಾ ನೋಡಿ, ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಏನೋ ಬರ್ತಾ, ಅದನ್ನ ತಂದಿದ್ದ. ಅದನ್ನ ಸ್ವಲ್ಪ ಬಾಯಿಗೆ ಇಟ್ಟಿದ್ಕೆ ಬಾಯಿಗೆ ಬಂದಾಗ ಬೈಸ್ಕೊಂಡು, ಯಾಕಂತಂದ್ರೆ ನಾನು ಈಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳ್ತೀನಿ, ಫುಲ್ ಹೇಳ್ತೀನಿ ಏನಕ್ಕೆ ಅದನ್ನ ತಿನ್ಸ್ಬೇಡ ಅಂತ ಹೇಳ್ತೀನಿ ಅಂದ್ರೆ, ಆ ಬಿಸ್ಕೆಟ್ ತಗೊಂಡು ಅವ್ನ ಬಾಯಿಗೆ ಇಕ್ಕಿದ್ಲು, ಓಕೆನಾ? ಅವ್ನು ಏನೇ ಇವಾಗ ಏನಾರ ತಗೊಂಡು ಬಾಯಿಗೆ ಇಕ್ಕಿದ್ರು ಅಂತ ಬಾಯಿ ತೆಗಿತಾನೆ. ನೆಕ್ಸ್ಟ್ ಏನಾರು ಕೆಳಗಡೆ ಏನಾರು ಬಿದ್ದಾಗ, ಮಾಮೂಲಿ ಇದು ಅವ್ನು ಎಳ್ದಾಡುವಾಗ ಕೆಳಗಡೆ ಏನೋ ಬಿದ್ದಿತ್ತು ಅಂದ್ರೆ ಅವ್ನ ಎತ್ತಿ ಬಾಯಿಗೆ ಇಕ್ಕತಾನೆ. ನಾವು ಕಳ್ಸೋ ರೂಢಿನೇ ಅವನಿಗೆ ಮುಂದಕ್ಕೆ ಇದಾಗೋದು. ಅದಕ್ಕೋಸ್ಕರ ಅವ್ಳಿಗೆ ಬೇಡ ಅದು ಇದು ತಿನ್ಸಕ್ ಬಾಯಿ ಇಕ್ಕಕ್ ಹೋಗ್ಬಾರ್ದು. ಆ ಬಾಯಿಗೆ ಇಕ್ಕಕ್ ಹೋದಾಗ ಬಾಯಿ ಹೊಡೆದಾಗ ಅವ್ನಿಗೆ ಭಯ ಆಗುತ್ತೆ. ನೆಕ್ಸ್ಟ್ ಏನಾರು ತಗೊಂಡು ಬಾಯಿ ಇಕ್ಕಬೇಕಂದ್ರೆ ಎದುರ್ತಾನೆ ಅನ್ನೋದು ನನ್ನ ಮೈಂಡ್ ಸೆಟ್. ನಾನು ಹಠ ಮಾಡ್ತೀನಿ ಅಂತ ಹೇಳಿ ಬೇಗ ಸೋತ್ ಬಿಡ್ತೀನಿ ನಾನು. ಅಂಬಿ ಆ ರೀತಿ ಅಲ್ಲ, ಅವನಷ್ಟು ಬೇಗ ಮನ್ಸ್ ಕರ್ಗಲ್ಲ. ಅವ್ನು ಎಷ್ಟೇ ಹತ್ರನು ಕರ್ಕೊಂಡು ಆಚೆ ಕರ್ಕೊಂಡು ಹೋಗಿ ಸಂಭಾಳಿಸ್ಬೇಕು ಹೊರತು ನಾವೇ ಅದು ಇದು ಬಾಯಿಗೆ ಇಕ್ಕೋದು. ಬಟ್ ಅವ್ನು ಅಷ್ಟು ಅಂತ ಕೇಳ್ತಾ ಇರ್ತಾನೆ, ತಿನ್ಸಿ ಅಂತ ಅಳ್ತಾ ಇರ್ತಾನೆ. ನನ್ ಮನ್ಸ್ ತಡೆಯಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ನಾನು ಏನ್ ತಿಂತಿದ್ರು ಇವನಿಂದ ದೂರ ಹೋಗ್ತೀನಿ. ನಾನು ಏನಕ್ಕೆ ಅಂತೀನಿ ಅಂದ್ರೆ, ಇನ್ನೂ ಚಿಕ್ಕವನು ಅವ್ನಿಗೇನಾರು ಗೊತ್ತಾಗಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದು. ಅವ್ನಿಗೇನು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೇ ಕಂಟ್ರೋಲ್ ಮಾಡ್ಕೊಂಡು ಆಚೆ ಇಲ್ಲ ಎಲ್ಲರೂ ಕರ್ಕೊಂಡು ಹೋಗಿ ಅವನ್ನ ಸಂಭಾಳಿಸಿ ಆಮೇಲೆ ಬಿಡ್ಬೇಕು. ನಾವೇನ್ ಮಾಡ್ತೀವಿ ಹತ್ತು ತಕ್ಷಣ ಇನ್ನೂ ಸಾಲಿಡ್ ಸ್ಟಾರ್ಟ್ ಮಾಡಿಲ್ವಾ ಅಂತ. ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದೀನಿ. ಯಾಕಂದ್ರೆ ನಿಮಗೆ 6 ಮಂತ್ ಕಂಪ್ಲೀಟ್ ಆಗಿದೆ. ಒಂದ್ 3-4 ದಿವಸದಿಂದ ನಾನು ಸರಿ ತಿನ್ನಿಸ್ತಾ ಇದ್ದೀನಿ. ಸೊ ನಮ್ಮ ಅಜ್ಜಿ ಸರಿ ಪೌಡರ್ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನ ತಿನ್ನಿಸ್ತಿದ್ದೀನಿ. ಅದೊಂದು ಬಿಟ್ಟು ಅಂಬಿ ಬೇರೆ ಏನು ತಿನ್ಸಕ್ ಬಿಡಲ್ಲ. ಎಲ್ಲ ಅವನಿಗೋಸ್ಕರ ಊರಿಂದಾನೆ ಫ್ರೆಶ್ ತುಪ್ಪ, ಫ್ರೆಶ್ ಏನಿದೆ ಅದೆಲ್ಲ ತಂದು ಅವನಿಗೆ ದಿವಸದಲ್ಲಿ 1 ಟೈಮ್ ಸರಿ ಮಾಡಿ ತಿನ್ಸಿದ್ವಿ. ಸೊ ನಾನು ಇವ್ನು ಮಲಗಿಸ್ತಿದ್ದೆ, ಇಲ್ಲ ಇವತ್ತು ಫುಲ್ ವ್ಲಾಗ್ ಅಲ್ಲಿ ಇವ್ನು ಇರ್ಲೇಬೇಕು, ಎಂಡ್ ಆಗಂಟು ಇವ್ನು ಇರ್ಲೇಬೇಕಂತಾನೆ ಇವ್ನು ಹಂಗೆ ಕೂಸ್ಕೊಂಡಿದ್ದೀನಿ. ಎಲ್ಲ ಟೈಮಲ್ಲಿ ಇವ್ನು ಮಲಗಿಸಿ ಮಿಕ್ಕಿದ ಟೈಮ್ ನಾವು ಮಾತಾಡ್ತೀವಿ. ಸೊ ಇದು ಇವನ್ ಬ್ಲಾಗ್ ಆಗಿರೋದ್ರಿಂದ, ಅಂದ್ರೆ ಇವನ್ ಅರ್ಧ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡಿರೋದ್ರಿಂದ ಇವನ್ ಇರ್ಲೇಬೇಕು. 1 year ಬರ್ಡೇ ತುಂಬಾ ಗ್ರ್ಯಾಂಡ್. ಏನಂತೀರಿ ಇದಕ್ಕೆ? ಏನಂತೀರಿ ವಿಷ್ಣು? ಏನಂತೀರಿ? ಬೇಡ ಅಂತೀರಾ? ಫ್ಲಾಶ್ ಆನ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಿದ್ದಾನಲ್ವಾ, ಕಣ್ಣೆಲ್ಲ ಫ್ಲಾಶ್ ಮೇಲೆ ಇದೆ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವನು ಅಂಬಿತಾರ. ಕ್ಯಾಮ್ರಾ ಒಂದ್ಸತಿ ಬಂತು ಅಂದ್ರೆ ಏನು ಮಾತಾಡಲ್ಲ, ಏನು ಇಲ್ಲ. ಇವನು ಅಷ್ಟೇ ಹೆಂಗ್ ಮಾಡ್ತಾರೆ ಎಲ್ಲ ಅಂಬಿತಾರ. ಅದು ಮಾಮೂಲಿ ಕ್ಯಾಜುವಲ್. ಯಾಕಂದ್ರೆ ಸಣ್ಣ ಮಕ್ಳಿಗೆ ನೀನ್ ಏನಾರ ತೋರಿಸಿದ್ರು ಅವ್ರ ಅಟ್ರಾಕ್ಷನ್ ಅಲ್ಲೇ. ಇವ್ನು ಏನಕ್ಕಂದ್ರೆ ನಾವಿಬ್ರು ಹೆಂಗೆ ಅವನು ಹಂಗೆ ಅಷ್ಟೇ. ನಾವು ರೀಲ್ಸ್ ಅಂತ ನಾವು ವಿಡಿಯೋ ಅವನು ಅಷ್ಟೇ ವಿಡಿಯೋಗೆ ಅಟ್ರಾಕ್ಷನ್ ಆಗ್ಬಿಡೋಣ, ಅಷ್ಟೇನಿಲ್ಲ. ವಿಷ್ಣು ನೋಡು ಚೈನ್ ಎಲ್ಲ ಹಾಕೋಣ ಹಿಂಗ್ ಹಿಡ್ಕೊಂಡು ಬೈ ಇಷ್ಟ. ಈಗ ನೀನ್ ಯೂನ್ ಮಾಡ್ತಾರ ಸರಿ? ಅದಲ್ಲ, ನಾನು ಫೋಟೋ ಶೂಟ್ ಹೇಳ್ತಾ ಇರೋದು. ನಾನೇನ್ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರಲ್ಲ ಬಿಡು ಕೈ ನೋಡಿ. ಏನ್ ತಿನ್ಸಿದ್ರು ತಿಂತಾನೆ. ಅದಕ್ಕೋಸ್ಕರ ನೋಡ್ರಿ ಎಲ್ಲ ನಿಮ್ಮ ಆಶೀರ್ವಾದ. ಏನಾದ್ರು ಅವ್ನು ಗೊತ್ತಿಲ್ಲದೆ ಮಾತಾಡಿದ್ರೆ ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ಕಮೆಂಟ್ ಅಲ್ಲಿ ಹಾಕೊಂಡು ಅದನ್ನೇ ರುಬ್ಬೇಡಿ ಪ್ಲೀಸ್. ಎಲ್ಲ ವಿಶ್ ಮಾಡ ಅಂತ ಹೇಳು. ಎಲ್ರು ವಿಶ್ ಮಾಡಿ. ನೆಕ್ಸ್ಟ್ ಇನ್ನೊಂದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಮಾತಾಡ್ತೀನಿ. ನಾನು ಇವಾಗ ಮಾತಾಡೋಣ ಅಂತ ಅವ್ನು ಹೇಳ್ತಾ ಇರೋದು ಅಲ್ಲೋಣ ತಾನೇ ಚಿನ್ನ? ಹಾಯ್ ಮಗನು ಚಿನ್ನಮ್ಮ. ಐ ಲವ್ ಯು ಹೇಳ್ತೀನಿ ನೋಡಿ ಗೈಸ್. ನಾಗ್ತಾನೆ ಐ ಲವ್ ಯು ಕಂದಮ್ಮ, ಐ ಲವ್ ಯು ಮುದ್ದು, ಐ ಲವ್ ಯು ವಿಷ್ಣು. ನಗ ಚಿಕ್ಕಳ ನೀನು ಅಜ್ಜಿ. ನೋಡಿ ಗೈಸ್, ಝೂಮಲ್ಲಿ ನೋಡ್ಕೊಳ್ಳಿ ಹಿಂಗಿದಾನಂತ. ಇವ್ ನನ್ನ ತಮ್ಮ ನೋಡಿ ಗೈಸ್, ಮಗನಿಗೆ ಅಂತ ತಂದಿರೋದು. ಅವನಿಗೆ ದೊಡ್ಡ ಆಗ್ತೈತೆ. ನಾನು ಏನ್ ಮಾಡೋಣ ಹೇಳು ಚಿನ್ನಿ? ಇಲ್ಲಿ ನೋಡಿಲಿ, ನಿನ್ನ ಹಾಕೊಂಡಿದ್ದಾನೆ. ಇಲ್ಲಿ ನೋಡು ಮೇಲೆ ತೋರ್ಸು ಅವನಿಗೆ. ನಾನು ರಾಜ ಆದ್ರೆ ನೀನು ರಾಜನೇ ಕಣ ಯಾವತ್ತಿಗೂ. ಅದಕ್ಕೆ ನೀನು ರಾಣಿ. ಇಂಗ್ಲೀಷಲ್ಲಿ ಏನಂತಾರೆ? ಕ್ವೀನ್ ಅಂದ್ರೆ ರಾಣಿ. ಹೌದಾ ವಿಷ್ಣು? ಇವನು ಯುವರಾಜ. ಅವನೇನು ರಾಜ ಆಗೋದು ಬೇಡ, ನಾವು ಮಂತ್ರಿ ಆಗೋದು ಬೇಡ. ನಾವು ಯಾರು ಆರಾಮಾಗಿ ಹೆಂಗಿದೀವಿ ಹಂಗೆ. ಅಂಬಿ ಕಾವ್ಯ ವಿಷ್ಣು ಅಷ್ಟೇ. ನಾವು ಅಂಬಿ ಕಾವ್ಯ ಆಗೇ ಇರೋಣ. ಅವ್ನ ಎನ್ ಜೊತೆ ಇದ್ರೆ ಜಾಸ್ತಿ ಆಟ ಆಡಿದ್ವಿ. ಇವಳು ಏನು ಮಾಡ್ತಾಳೆ ಅಂದ್ರೆ ಗದರಿಸ್ತಾಳೆ ಅವನು. ಅಯ್ಯ ಹಂಗೆ ಹೆಂಗೆ ಅಂತಂತ. ಅದಕ್ಕೆ ಅಷ್ಟೇ ಪ್ರೀತಿ ಮಾಡ್ತೀನಿ, ಅಷ್ಟೇ ಕೋಪ ಮಾಡ್ತೀನಿ. ಕೋಪ ತೋರಿಸಿ ಬಾಯ್ ಚಿನ್ನಿ. ಇಲ್ಲ ವಿಷ್ಣು ಗೈಸ್, ಅವನಿಗೆ ಗೂಗ್ಲಿ ಹೇರ್ ಸ್ಟೈಲ್ ಮಾಡ್ತೀನಿ ನಾನು. ಇಲ್ಲಿ ತೋರಿಸು ಚಿನ್ನಿ. ಹೇರ್ ಸ್ಟೈಲ್ ನಾನು ಮಾಡ್ತೀನಿ. ಮಾಡಪ್ಪ ಆಯ್ತು. ಹಂಗಲ್ಲ ನಾನು ಮಾಡೋದು. ಅಲ್ಲಿ ನೋಡಿ ಗೈಸ್, ಪಾಪ ಅಂಬಿದ್ದೆ ಮಸ್ತ ಮಾಡ್ತೀನಿ. ಐ ವಿಷ್ಣು ಇಲ್ಲ ಆಯ್ತು, ನೀನು ತೆಗಿ. ನಾನು ಹಾಕೊಳ್ಳ ತೋರ್ಸು. ನಾನು ತೋರ್ಸು. ನಿನ್ಗೆ ಏನಕ್ಕೆ ತೋರ್ಸೋಣ? ತೋರ್ಸು ತಗೊಳ್ಳೋ ಅಂಬಿ, ತೋರ್ಸು ಅಂಬಿ. ನಾನು ಹಾಕೊಳ್ಳ. ಅದು ರಾಣಿ, ನೀನು ರಾಣಿ ಅಲ್ವಲ್ಲ. ಮತ್ತೆ ನಾನೇನು ಹುಡುಗಿ? ತಡೆಯಲಾಗಿ
ನೀನು ಯಾಕೆ ಹಾಕೊಂಡಿದ್ದೆ ಮತ್ತೆ? ನೀನು ಯಾಕೆ ಹಾಕೊಂಡಿದ್ದೆ? ನನ್ನ ಮಗ ಹಾಕಂದ್ರೆ ಆಲೋಚನೆ. ಮತ್ತು ನಾವೇನು ನಮಗೆ ಬೆಲೆನೇ ಇಲ್ಲ ಗೈಸ್, ಬೆಲೆನೇ ಇಲ್ಲ. ಅವನ್ನ ಮಲಗಿಸ್ಲೇಬೇಕಂಬಿ, ಅಳ್ತಾ ನೋಡಿ ನಾನು ಸ್ವಲ್ಪ ಹೊತ್ತು ಮಲಗಿಸ್ಬಿಡು. ಬಾ ನಮ್ಮ ತಂಡ ನಿದ್ದೆಗೆ ಜರುಗಿಸ್ತೀನಿ ಇವಾಗ. ನಿದ್ದೆಗೆ ಜಾರಿ ಯುವರಾಜ ಅಂತೂ ನಮ್ಮ ಹುಡುಗ ಮಲಗದ. 1 ನಿಮಿಷಕ್ಕೆಲ್ಲ ಮಲ್ಕೊಂಡೇ ಬಿಟ್ಟ. ಯಾಕಂದರೆ ಅವನಿಗೆ ಫುಲ್ಲು ನಿದ್ದೆ ಬರ್ತಿತ್ತು. ನಾವೇ ಫೋರ್ಸ್ಫುಲ್ಲಾಗಿ ಕರ್ಕೊಂಡು ವಿಡಿಯೋ ಮಾಡ್ತಿದ್ವಿ ಅವನಿಗೆ. ಅವ್ನು ನೋಡ್ರೆ ಫುಲ್ ನಿದ್ದೆಯಲ್ಲಿದ್ದ. ಇದು ಪ್ಯಾಂಟು ಹೆವಿ ಟೈಟ್ ಆಗ್ತಿದೆ ಅವನಿಗೆ. ಸ್ವಲ್ಪ ದಪ್ಪ ಅವನೇ, ದಪ್ಪ ಇಲ್ಲ ಅಷ್ಟೊಂದೇನು, ದಪ್ಪ ಅವನೇ ತಿಗ ದಪ್ಪ ಇದೆ ಅಂತ ಹೇಳು. ಅದಕ್ಕೋಸ್ಕರ ಸ್ವಲ್ಪ, ಯಾಕಂದರೆ ಅವಾಗ ನಾವು ತಗೊಂಡಿದ್ದು 2 ತಿಂಗಳಿಗೆ, ಇವಾಗ ಒಂದು 6 ತಿಂಗಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಇದಾಗ್ತಿದೆ. ಎಸ್, ಇವಾಗ ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಸೊ ಬೆಳಿಗ್ಗೆ ಒಂದು ಸ್ವಲ್ಪ ತಿಂದಿದ್ದು. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 3 ಗಂಟೆ 2:15 ಅನಿಸುತ್ತೆ. ಸೊ ಇವಾಗ ಬೇಗ ಅಡುಗೆ ಮಾಡಬೇಕು. ಒಂದಷ್ಟು ತರಕಾರಿ, ಆಮೇಲೆ ಒಂದು ನುಗ್ಗೆಕಾಯಿ ಇದೆ, ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತೀನಿ. ನಾನು ಗಣೇಶ ಗೌರಿ ಹಬ್ಬದ ದಿವಸ ಕೂಡ ಇದೇ ಸಾಂಬಾರು ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನಮ್ಮ ಆಂಟಿ, ನಮ್ಮ ಅಮ್ಮ, ನಮ್ಮ ಅಣ್ಣ, ನನ್ನ ತಮ್ಮ, ಅಂಬಿ ಎಲ್ಲರೂ ಇಷ್ಟಪಟ್ಟರು. ಇವಾಗಲೂ ಅದೇ ರೆಸಿಪಿ ಮಾಡ್ತಿದ್ದೀನಿ, ತುಂಬಾ ಸಖತ್ತಾಗಿ ಮಾಡ್ತೀನಿ. ಹೇಳ್ಕೊಬಾರ್ದು ನನ್ನ ಬಗ್ಗೆ ನಾನೇ, ಬಟ್ ಆದರೂ ಇರೋದು ಹೇಳಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇವಾಗ ಬೇಗ ಅಡುಗೆ ಮಾಡಿ ಹೊಟ್ಟೆ ಹಸಿತಿದೆ, ತಿನ್ಬೇಕಾದ್ರೆ ಸಿಗುವ. ಬಾಯ್ ಗೈಸ್. ನನ್ನ ತಮ್ಮ ಒಬ್ಬ ಪಬ್ಜಿ ಆಡ್ತಿದ್ದಾನೆ. ಸೊ ಎಸ್, ಇವಾಗ ಎಲ್ಲ ತರಕಾರಿ ಕಟ್ಟಿಂಗ್ ಆಗಿದೆ. ಬೇಗ ಸಾಂಬಾರು ಮಾಡ್ತೀನಿ, ಮಾಡಿಬಿಟ್ಟು ಸಿಗುವ. ಅಷ್ಟೇ ಮಾಡೋದು ನಾನು, ಕಟ್ ಮಾಡೋದು ಏನಪ್ಪ ಕಷ್ಟ ಬಿದ್ದು ಕಟ್ ಮಾಡೋದು ನಾನು. ತರಕಾರಿ ಕಟ್ ಮಾಡ್ತಾನೆ. ಅದು ಗೈಸ್ ಇಷ್ಟು ಕಾಡಿ ಬೇಡಿದ್ದೀನಿ, ತಲೆ ನೋಡ್ತಿದ್ದೆ, ಪ್ಲೀಸ್ ತರಕಾರಿ ಕಟ್ ಮಾಡು ಅಂತ. ಅದಕ್ಕೋಸ್ಕರ ತರಕಾರಿ ಕಟ್ ಮಾಡ್ತಾನೆ. ಇವಾಗ ಹಂಗೆ ಹೇಳ್ತಾನೆ ನೋಡ್ರಿ ಗೈಸ್, ನೋಡಿ ಚೆನ್ನಾಗಿ ಕಟ್ ಮಾಡಿದ್ನ. ಹಲೋ, ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹಂಗೆ ಟೈಮ್ ಪಾಸ್ ಆಗಲಿ ಅಂತ ನಾನು. ನನಗೂ ತರಕಾರಿ ಕಟ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಏನಿಲ್ಲ. ತಲೆನೋವ್ತಿದೆ ನನಗೆ, ತುಂಬಾ ತಲೆನೋವ್ತಿದೆ. ಇವಾಗ ಅಡುಗೆ ಮಾಡ್ತೀನಿ. ತಲೆನೋವು ಒಂದು ಕಡೆ, ಹೊಟ್ಟೆ ಹಸಿವು ಒಂದು ಕಡೆ, ಆಗ್ತಿಲ್ಲ ಗೈಸ್. ಬೇಗ ಇಂದೊಂದು ಅದೇನೋ ಆಲೂಗೆಡ್ಡೆ ಕಟ್ ಮಾಡ್ತಾನೆ, ಅದೊಂದು ಆಲೂಗೆಡ್ಡೆ ಕಟ್ ಆಗಿದ ತಕ್ಷಣ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಗೈಸ್. ಗೈಸ್ ಇವಾಗ ಎದ್ದ, ಹಾಲು ಕುಡಿಸಿದ್ದೀನಿ. ಅಡುಗೆ ಕೂಡ ರೆಡಿ ಆಯಿತು. ನೀವು ಎದ್ದೋಳಷ್ಟರಲ್ಲಿ ಒಂದು ಅರ್ಧ ಗಂಟೆನೋ ಮಲಗಿದ್ನೇನೋ ಅಷ್ಟೇ. ಇವಾಗ ಅನ್ನ ಸಾಂಬಾರು 2 ರೆಡಿ ಇದೆ. ಹೊಟ್ಟೆ ಅಂತೂ ತುಂಬ ಹಸಿತಿದೆ, ಯಾಕೋ ಗೊತ್ತಿಲ್ಲ, ತಲೆ ತುಂಬ ನೋವ್ತಿದೆ. ಇವಾಗ ಊಟ ಮಾಡಿ ರೀಲ್ಸ್ ಮಾಡಬೇಕೀಗ, ರೀಲ್ಸ್ ಶೂಟ್ ಮಾಡಬೇಕೀಗ. ಇವ್ನು ನೋಡಿ ಮಲಗಿದ್ದಾನೆ, ಈಗ ಏನೋ ಅಗೀತಿದ್ದಾನೆ ಅನ್ಸುತ್ತೆ, ಬಾಯ್ ಆಡಿಸ್ತಾನೆ. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿದೆ. ಸೊ ನೋಡಿ ತೋರಿಸು. ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡಿದ್ದೀನಿ. ಇದೊಂಥರ ಸಾಂಬಾರು ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. 2 ಬಿಸಿ ಇದೆ. ಇವಾಗ ಹೊಟ್ಟೆ ತುಂಬ ತಿಂದು, ಸೊ ನೋಡಿ ನುಗ್ಗೆಕಾಯಿ ಸಾಂಬಾರು. ಸೊ ಹೊಟ್ಟೆ ತುಂಬ ತಿಂದು ರೀಲ್ ಶೂಟ್ ಮಾಡಬೇಕು. ಅಂಬಿ ಪಾಪ ನಿಂತ್ಕೊಂಡಿದ್ದಾನೆ. ಬೇಗ ನಾನು ತಿಂದು ಆಮೇಲೆ ಅವ್ನು ತಿಂದ್ಮೇಲೆ ರೀಲ್ ಶೂಟ್ ಮಾಡ್ತೀವಿ. ಇವಾಗ ಊಟ ತಿಂದ್ಮೇಲೆ ಸಿಗುವ ಗೈಸ್, ಬಾಯ್. ಇದು ನಾವು ಮೇಲ್ಗಡೆ ರೀಲ್ ಶೂಟ್ ಮಾಡ್ಬೇಕಾದ್ರೆ ಟಬ್ ಒಳಗಡೆ ಕುಣಿಸಿದ್ವಿ. ನೋಡಿ ಅವನು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾನೆ ಅಂತೇಳಿ. ಸೊ ಅದಕ್ಕೆ ಈ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀವಿ. ಫುಲ್ ಪ್ಯಾಂಟ್ ಬಿಚ್ಚಿದ್ಕೆ ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಬಾ. ಓ ಹೈ-ಫೈವಾ? ಅಯ್ಯೋ ನೋಡಿ. ಸರಿ ಸಾಕು ಸಮಾಧಾನ ಬಾ. ಎಸ್, ನೋಡಿ ನೀವು ಕೊನೆಗೂ ವಿಡಿಯೋ ಶೂಟ್ ಎಲ್ಲ ಆಯಿತು. ಊಟ ಕೂಡ ಮುಗಿಸಿದ್ವಿ. ಎಸ್, ಇವಾಗ ವಿಡಿಯೋನ ಎಂಡ್ ಮಾಡೋವಂಥ ಟೈಮು ಆಗ್ತಿಲ್ಲ. ನನಗಂತೂ ಎಕ್ಸ್ಟ್ರೀಮಾಗಿ ತಲೆನೋಗ್ತಿದೆ. ಇವ್ನಿಗೂ ಅಷ್ಟೇ ತುಂಬಾ ಹೊಟ್ಟೆ ಹಸಿದಿದೆ. ಇವ್ನು ಇನ್ನೂ ಊಟ ಮಾಡಿಲ್ಲ, ಬಿಕಾಸ್ ನಾನು ಊಟ ಮಾಡ್ಬೇಕಾದ್ರೆ ಮಗುನ ಎತ್ಕೊಳ್ಳೋರು ಯಾರೂ ಇರಲ್ಲ ಅಂಥೇಳಿ ಅಂಬಿ ಇನ್ನೂ ಊಟ ಮಾಡಿಲ್ಲ. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂಥೇಳಿ. ಯಾರೆಲ್ಲ ಇನ್ನೂ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಓಕೆ, ಬಾಯ್. ಹಂಗೆ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಹೊಟ್ಟೆ ಹಸಿದಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.